ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ. ಆರೋಪಿಗಳು ಎಸ್ಕೇಪ್ ಆಗಿದ್ದ ಕಾರು ಕೂಡ ಪತ್ತೆಯಾಗಿದೆ. ಸ್ವಿಫ್ಟ್ ಕಾರು, ವೈಟ್ ಸ್ವಿಫ್ಟ್ ಕಾರ್ ಬಗ್ಗೆ ನಾವು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಲ್ಲ, ಅದು ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಎಲ್ಲಿ ಏನ್ ಕತೆ ಅನ್ನೋದನ್ನ ನೋಡ್ತಾ ಹೋಗೋಣ ನಾವು. ಆರೋಪಿಗಳು ಕೃತ್ಯಕ್ಕೆ ಬಳಸಿದಂತಹ ಕಾರಿದು. ಆಮೇಲೆ ಕಾರಿನಲ್ಲಿ ಕೃತ್ಯಕ್ಕೆ ಬಳಸಿದ 2 ಮಚ್ಚುಗಳು ಕೂಡ ಪತ್ತೆಯಾಗಿದೆ. ಈ 2 ಮಚ್ಚು, ಡ್ಯಾಗರು, ಯಾವ್ದ್ಯಾವ್ದು ಶಾರ್ಪ್ ಆಬ್ಜೆಕ್ಟಿವ್ಸ್ ಇರುತ್ತೆ, ವೆಪನ್ಸ್ ಇರುತ್ತೆ, ಅದನ್ನೆಲ್ಲ ಬಳಸಿ 11ರಿಂದ 12 ಬಾರಿ ಇರಿದು ಕೊಂದಿದ್ದಾರೆ. ಅಂದ್ರೆ ಅವರಿಗೆ ಪೂರ್ವ ದ್ವೇಷ ಎಷ್ಟಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಮತ್ತೆ ಸುಹಾಸ್ ಶೆಟ್ಟಿ ಯಾವುದೇ ಕಾರಣಕ್ಕೂ ಬದುಕುಳಿಬಾರ್ದು ಅನ್ನೋದನ್ನ ಅವ್ರು ಮೊದಲೇ ತಲೆನಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ರು. ಈ ಕಾರಣಕ್ಕೆ ಯಾವ್ಯಾವ ಶಾರ್ಪ್ ಆಬ್ಜೆಕ್ಟ್ ನಿಂದ ಪ್ರಾಣ ಹೋಗುತ್ತೋ ಅದನ್ನೆಲ್ಲ ಬಳಸಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಒಳಗಡೆ ಒಂದಷ್ಟು ವೆಪನ್ಸ್ ಇದ್ವು. ಇಲ್ಲೆಲ್ಲ ಒಂದು ಪ್ರಶ್ನೆ ಬರೋದೇನು ಗೊತ್ತಾ, ಇಷ್ಟೆಲ್ಲ ವೆಪನ್ಸು, ಇಷ್ಟೆಲ್ಲ ವೆಹಿಕಲ್ಸು, ಸ್ಥಳೀಯರ ಸಾತು, ಯಾವುದನ್ನು ಡಿಟೆಕ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಆಗ್ಲಿಲ್ವಲ್ಲ. ಅವ್ರ ಕಾರ್ಯಕ್ಷಮತೆ, ಅವರ ಕರ್ತವ್ಯ ಲೋಪ ಎಷ್ಟರ ಮಟ್ಟಿಗಿದೆ ಅನ್ನೋದು ಇದು ಉದಾಹರಣೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಖಪಾಲ್, ಸ್ವಿಫ್ಟ್ ಕಾರು ಎಸ್ಕೇಪ್ ಆಗುವಂತಹ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಒಂದು ಅನುಮಾನ ಬರುತ್ತೆ. ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಒಂದು ಕೊಲೆ ಆಗುತ್ತೆ ಅಂತಂದ್ರೆ ಆ ಕೊಲೆಗಾರರ ಹತ್ರ ಹೋಗೋದಕ್ಕೂ ಕೂಡ ಜನ ಭಯ ಪಟ್ಕೊಳ್ತಾರೆ. ಇದು ಸಾಮಾನ್ಯ ಜನರ ಸೈಕಿ, ಅಂದ್ರೆ ಮನಸ್ಥಿತಿ. ಬಟ್ ಇಲ್ಲಿಬ್ರು ಬುರ್ಕಾದಾರಿ ಮಹಿಳೆಯರು ಬರ್ತಾರೆ, ಕೆಲ ಸೆಕೆಂಡ್ಗಳ ತನಕ ಅವರು ಮಾತನಾಡಿಸ್ತಾರೆ, ಕಾರ್ ಹಚ್ಚೋ ತನಕ ಅವ್ರು ಅಲ್ಲೇ ಇರ್ತಾರೆ. ನೋಡ್ತಿದ್ರೆ ಇವ್ರದ್ದು ಪಾತ್ರದ ಬಗ್ಗೆ ಅನುಮಾನಗಳು ಬರುತ್ತೆ. ನಮ್ಗೆ ಒಂದೇ ವಿಜುವಲ್ ಸಿಕ್ಕಿರೋದು ಕೊಲೆಯ ನಂತರದ್ದು ಈ ಮಹಿಳೆಯರ ಪಾತ್ರದ ಬಗ್ಗೆ. ಬಟ್ ಪೊಲೀಸರಿಗೆ ಇನ್ನೂ ಇವರಿಬ್ಬರು ಪಾತ್ರದ ಬಗ್ಗೆ ಇನ್ನೂ ಅನೇಕ ವಿಜುವಲ್ ಸಿಕ್ಕಿರ್ಬೋದು. ಸೊ ತನಿಖೆ ದೃಷ್ಟಿಯಿಂದ ಇದು ಯಾವ ರೀತಿಯಾಗಿ ಥಿಯರಿಗಳಿಗೆ ಸಾಕ್ಷಿ ಆಗ್ತಾ ಇದೆ, ಏನೇನ್ ಮಾಹಿತಿ ಸಿಗ್ತಾ ಇದೆ, ಮತ್ತೆ ತುಂಬಾ ಟೈಮ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆದ್ರು ದುಷ್ಕರ್ಮಿಗಳು, ಅದಕ್ಕೆ ಸಾತು ಸ್ಥಳೀಯರು ಕೊಟ್ಟಿದ್ರು ಅನ್ನೋದು ವಿಜುವಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಮಮತಾ, ಪೊಲೀಸರು ಈಗ ಆರೋಪಿಗಳ ಬಗ್ಗೆ ಮಾಹಿತಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸದ್ಯ ನಾವು ಪ್ರಕರಣ ದಾಖಲಾಗಿರುವಂಥ ಬಜ್ಪೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನೀವು ಗಮನಿಸ್ಬೋದು, ಇದೊಂದು ಬೊಲೆರೋ ಮೀನಿನ ಟೆಂಪೋ ಏನಿದೆ, ಈ ಟೆಂಪೋ ಪತ್ತೆಯಾಗಿದೆ. ಇದನ್ನು ಘಟನಾ ಸ್ಥಳದಲ್ಲಿತ್ತು, ಅಲ್ಲಿಂದ ಪೊಲೀಸರು ಅದನ್ನು ತಗೊಂಡ್ಬಂದಿರುವಂಥದ್ದು. ಇದರಲ್ಲಿ ಮೊದಲಿಗೆ ಈ ಸುಹಾಸ್ ಶೆಟ್ಟಿಯ ಇನೋವಾ ಕಾರ್ ಏನಿತ್ತು, ಆ ಇನೋವಾ ಕಾರನ್ನು ಅಡ್ಡ ಹಾಕಿರುವಂಥದ್ದು. ಆ ಇನೋವಾ ಕಾರು ಪೊಲೀಸರು ಈ ಒಂದು ಪೊಲೀಸ್ ಠಾಣೆಗೆ ತಗೊಂಡ್ಬಂದಿದ್ದಾರೆ. ಆ ಬಳಿಕ ಆರೋಪಿಗಳು ಕೃತ್ಯ ಮಾಡಿ ಓಡಿರುವಂಥ ಒಂದು ಸ್ವಿಫ್ಟ್ ಕಾರ್ ಏನಿದೆ, KA-19 MK-1501 ಅನ್ನುವಂಥ ಒಂದು ಸ್ವಿಫ್ಟ್ ಕಾರ್ ಏನಿದೆ, ಇದು ದೃಶ್ಯದಲ್ಲಿ ಇದೆ. ಇದರಲ್ಲೇ ಆರೋಪಿಗಳು ಪರಾರಿ ಆಗಿರುವಂಥದ್ದು. ಜೊತೆಗೆ ನೀವು ಗಮನಿಸ್ಬೋದು ರಕ್ತದ ಕಲೆಗಳಾಗಿರ್ಬೋದು. ಜೊತೆಗೆ ಇದರ ಒಳಭಾಗದಲ್ಲಿ ನೀವು ಗಮನಿಸಿದ್ರೆ 2 ವೆಪನ್ಗಳಿದೆ, 2 ಮಾರಕಾಸ್ತ್ರಗಳಿದೆ. ಅಂದರೆ ಕೃತ್ಯಕ್ಕೆ ಬಳಕೆ ಮಾಡಿರುವಂಥದ್ದು ಇದರಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಅಂದರೆ ಈ ಕಾರನ್ನು ಕೃತ್ಯ ನಡೆಸಿದ ಸ್ವಲ್ಪ ದೂರದಲ್ಲಿ ಕಾರನ್ನು ಬಿಟ್ಟು ಅಲ್ಲಿಂದ ಆರೋಪಿಗಳು ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಿಗಿರುವಂಥ ಮಾಹಿತಿ. ಅಂದರೆ ಇನ್ನೊಂದು ಕಾರನ್ನು ಅಲ್ಲಿ ಅರೇಂಜ್ ಮಾಡಿದ್ರು ಆರೋಪಿಗಳಿಗೆ ಪರಾರಿ ಆಗಲಿಕ್ಕೆ. ಹಾಗಾಗಿ ಆರೋಪಿಗಳು ಸದ್ಯದ ಮಟ್ಟಿಗೆ ಪರಾರಿಯಾಗಿದ್ದಾರೆ. ಈ ಕಾರನ್ನು ನೀವು ಗಮನಿಸ್ಬೋದು. ಅದರಲ್ಲಿ ಇದೇ ಕಾರಲ್ಲಿ ಪರಾರಿ ಆಗಿರುವಂಥದ್ದು. ಜೊತೆಗೆ ಈ ಕಾರಲ್ಲಿ ಪರಾರಿ ಆಗಲಿಕ್ಕೆ ಬೇಕಾದಂಥ ಸಂದರ್ಭದಲ್ಲೂ ಸ್ಥಳೀಯರು ಸಹಕಾರ ಮಾಡಿದ್ದಾರೆ. ನೀವು ಆಗಲೇ ಹೇಳಿದಾಗೆ ಇಬ್ಬರು ಮಹಿಳೆಯರು ಯಾರಿದ್ದಾರೆ ಇದೇ ಕಾರ್ನ ಸಮೀಪಕ್ಕೆ ಬರ್ತಾರೆ. ಅಂದರೆ ಆರೋಪಿಗಳು ಹತ್ಯೆ ಮಾಡಿ ಪರಾರಿ ಆಗುವಂಥ ಸಂದರ್ಭದಲ್ಲಿ ಇದೇ ಕಾರ್ನ ಹತ್ತಿರ ಬರ್ತಾರೆ ಇಬ್ಬರು ಮಹಿಳೆಯರು. ಅವರಿಗೆ ಏನೋ ಮಾತಾಡ್ತಾರೆ. ಅಂದರೆ ಈ ಒಂದು ಹತ್ಯೆ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಲಿಕ್ಕೆ ಬಂದಿರುವಂಥವರ ಅಥವಾ ಇವರ ಜೊತೆನೇ ಶಾಮೀಲಾಗಿದ್ದಾರೆ ಅನ್ನೋದರ ಮಾತು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸ್ಥಳೀಯ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾರೆ. ಈ ಕಾರನ್ನು ತಕ್ಷಣಕ್ಕೆ ಸ್ಪಾಟಿಂದ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಈ ಇನೋವಾ ಕಾರ್ ಏನಿದೆ, ಈ ಇನೋವಾ ಕಾರ್ನಲ್ಲಿ ಸುಹಾಸ್ ಶೆಟ್ಟಿ ಇದ್ದಂಥದ್ದು. ಅವರು ಹೊರಗೆ ಹೇಳಿದು ಇಲ್ಲೇ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದರೆ ಅದರ ರಕ್ತದ ಕಲೆಗಳನ್ನು ನೀವು ಗಮನಿಸ್ಬೋದು. ಹಾಗಾಗಿ ಈ ಕೃತ್ಯ ಮಾಡಿದಂಥ ಆರೋಪಿಗಳು ಎಲ್ಲವನ್ನ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ. ಅಂದರೆ 1 ತಿಂಗಳ ಮೊದಲೇ ಈ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಅವನನ್ನು ಯಾವ ರೀತಿ ಫಾಲೋ ಮಾಡಬೇಕು, ಫಾಲೋ ಮಾಡಿ ಯಾವ ರೀತಿ ಹತ್ಯೆ ಮಾಡಬೇಕು, ಹತ್ಯೆ ಮಾಡಿದ ಬಳಿಕ ಅಲ್ಲಿಂದ ಯಾವ ರೀತಿ ಪರಾರಿ ಆಗಬೇಕು ಅನ್ನುವಂಥ ಪ್ಲ್ಯಾನನ್ನು ಎಲ್ಲವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ನಿಗದಿತವಾದಂಥ ಪ್ಲೇಸನ್ನು ಅವರು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅದೇ ಭಾಗದಲ್ಲಿ ಇಮ್ಮಿಡಿಯೇಟ್ ಆಗಿ ಅವರಿಗೆ ಸ್ಥಳೀಯರು ಸಹಕಾರ ಮಾಡ್ತಾರೆ. ಅಲ್ಲಿ ಮುಸ್ಲಿಂ ಮಹಿಳೆ ಇಬ್ಬರು ಬುರ್ಕಾ ಹಾಕ್ಕೊಂಡು ಬರ್ತಾರೆ. ಇವರೆಲ್ಲ ಎಲ್ಲಿದ್ದರು, ಇದೇ ಕಾರ್ನಲ್ಲಿ ಬಂದಿದ್ದಾರಾ, ಇವರ ಹಿಂದೆನೇ ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಈ 2 ಕಾರ್ಗಳ, ಒಂದು ಮೀನಿನ ಟೆಂಪೋ ಮತ್ತು ಈ ಸ್ವಿಫ್ಟ್ ಕಾರ್ನಲ್ಲಿ ಬಂದಿರುವಂಥ ದುಷ್ಕರ್ಮಿಗಳು ಪರಾರಿ ಆಗಲಿಕ್ಕೆ ಇನ್ನೊಂದು ಕಾರನ್ನು ಬಳಕೆ ಮಾಡಿದ್ದಾರೆ. ಅಲ್ಲೊಂದು ಇನ್ನೊಂದು ಕಾರ್ ಇತ್ತು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ
ಎಲ್ಲವನ್ನ ಪ್ಲ್ಯಾನ್ ಮಾಡಿಕೊಂಡು ಆರೋಪಿಗಳು ಬಂದಿರುವಂಥದ್ದು, ಪರಾರಿಯಾಗಿರುವಂಥದ್ದು ಎಲ್ಲವೂ ಈಗ ಪೊಲೀಸರಿಗೆ ಮಾಹಿತಿ ಇದೆ. ಆದರೆ ಪೊಲೀಸರು ಆರೋಪಿಗಳ ಪತ್ತೆಗೆ ಇನ್ನೂ ಯಾವುದೇ ರೀತಿಯಾದಂಥ ಬಂಧನ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರಿಗೆ ಮಾಹಿತಿ ಇದೆ. ಈ ಇಡೀ ಇಷ್ಟೊಂದು ದೃಶ್ಯಗಳಾಗಿರ್ಬೋದು ಅಥವಾ ಎಲ್ಲವೂ ದಾಖಲೆಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ, ಪೂರಕವಾದಂಥ ಸಾಕ್ಷಿಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಆರೋಪಿಗಳು ಯಾರನ್ನುವಂಥದ್ದು ಅವರು ಮೊದಲೇ ಹೇಳ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನ ಪೇಜಿನ ಮೂಲಕ ಹತ್ಯೆ ಮಾಡೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಬೋದು. ಆದರೆ ಈವರೆಗೂ 3 ತಂಡಗಳನ್ನು ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಿದ್ದೇವೆ ಅಂತ ಹೇಳ್ತಾರೆ. ಗುರುತು ಸಿಕ್ಕಿದೆ, ಅವರು ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಈವರೆಗೂ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂಥ ಮಾಹಿತಿ ಸದ್ಯಕ್ಕೆ ಪೊಲೀಸರಿಂದ ಸಿಗ್ತಾ ಇಲ್ಲ ಮಮತಾ.